ಕ್ಷೇತ್ರಾಧಿಪತಿಯಾದಂಥ ಶ್ರೀ ಶಂಕರೇಶ್ವರ ಸ್ವಾಮಿ ಅವರಿಗೆ, ಶ್ರೀ ರಂಗನಾಥ ಸ್ವಾಮಿ ಅವರಿಗೆ, 6 ಜನ ಯತೀಶ್ವರರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಣೆ ಮಾಡ್ತಾ, ಶ್ರೀ ಶಂಕರೇಶ್ವರ ಸ್ವಾಮಿ ಜಾತ್ರೆ ಅಂಗವಾಗಿ ಇವತ್ತಿನ ದಿವಸ ಮಧ್ಯಾಹ್ನ ವಿಜೃಂಭಣೆಯಿಂದ ಸ್ವಾಮಿಯ ರಥೋತ್ಸವ ನಡೆದು, ಇವತ್ತು ಕಲಾ ಕೇಂದ್ರದ ವತಿಯಿಂದ ಈ ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಮ್ಮ ಅಭಿಮಾನಿಗಳು ಎಲ್ಲರೂ ಸಹ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇವತ್ತು ಕಲಾವಿದರೇ, ಕಲಾಭಿಮಾನಿಗಳೇ, ಸಂಗೀತ ಕಚೇರಿಯವರೇ, ಈ ನಾಟಕಕ್ಕಾಗಿ ದುಡಿಯತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಕಲಾವಿದರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಇವತ್ತಿನ ದಿವಸ ಭಕ್ತಿ ಪ್ರಧಾನವಾದಂಥ ಶ್ರೀ ಗುರು ಸಿದ್ದರಾಮೇಶ್ವರ ನಾಟಕವನ್ನು ಪ್ರದರ್ಶನ ಮಾಡಬೇಕು. ಸ್ವಾಮಿಯ ಜಾತ್ರೆ ಅಂಗವಾಗಿ ಬಂದಂಥ ಭಕ್ತಾದಿಗಳಿಗೆ ಒಂದು ರಾತ್ರಿಯನ್ನು ಕಳೆಯತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ನಾಟಕವನ್ನು ನಾವಿವತ್ತು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಮಾಸ್ಟರ್ ಹೇಳಿದ ರೀತಿಯಲ್ಲಿ 146ನೇ ನಾಟಕ, ಪ್ರತಿ ಹಂತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಈ ನಾಟಕ ಯಶಸ್ವಿಯಾಗಿ ನಡೀತಾ ಇದೆ. ಇದನ್ನ ನಮ್ಮ ಭಕ್ತಾದಿಗಳು, ನಮ್ಮ ರೈತಾಪಿ ಜನಗಳು ಇದನ್ನ ನೋಡಿ ಇದನ್ನ ಮನನ ಮಾಡ್ಕೋಬೇಕು. ಆ ಗುರು ಒಂದು ಏನು ಸಾಹಿತ್ಯ ಇದೆ, ಶರಣರ ಸಾಹಿತ್ಯ ಇದೆ, ಅದನ್ನ ನಾವು ಮನಗಾಣಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಠದ ವತಿಯಿಂದ ಈ ಸಿದ್ದರಾಮೇಶ್ವರಿ ಶಂಕರೇಶ್ವರ ಕಲಾ ಕೇಂದ್ರ ಅಂತ ಸ್ಥಾಪನೆ ಮಾಡಿ ನಮ್ಮ ಸಂಸ್ಥೆ ಎಲ್ಲ ಅಧ್ಯಾಪಕ ವರ್ಗದವರು ಮತ್ತು ನಮ್ಮ ಎಲ್ಲ ಭಕ್ತಾದಿಗಳು ಸಹ ಸೇರಿ ಈ ನಾಟಕವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಅವರೆಲ್ಲರ ಕಾಣಿಕೆ ಇದಕ್ಕೆ ಇರ್ತಕ್ಕಂಥದ್ದು. ಇವತ್ತು ಏನು ಈ ಸಿದ್ದರಾಮೇಶ್ವರ ನಾಟಕವನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಪ್ರಧಾನವಾಗಿ ನಾವು ಇವತ್ತು 12ನೇ ಶತಮಾನದಲ್ಲಿರ್ತಕ್ಕಂಥ ಬಸವ ಪ್ರಮುಖರ ಈ ಸಾಲೇ ಇರ್ತಕ್ಕಂಥ ಸಿದ್ದರಾಮೇಶ್ವರರು ಬಹಳ ಅಗಾಧವಾದವರು. ನೀವು ಬಸವಣ್ಣವ್ರಿಗಿಂತಲೂ ಒಂದಿದು, ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಆ ಕಾಯಕವನ್ನ ಮಾಡಿ ತೋರಿಸಿದಂತ ಮಾನ್ ಶರಣ ಸಿದ್ದರಾಮಣ್ಣ ನಮ್ಮ ರೈತಾಪಿ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ, ನಾವೆಲ್ಲ ಏನು ಹಳ್ಳುಗಾಡಿನ ಜನ ಇದೀವಿ, ಆ ಒಂದು ಕಾಯಕವನ್ನ ಅವನು ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಿದ್ದರಾಮಣ್ಣನ ಚರಿತ್ರೆಯನ್ನ ನಾವೆಲ್ಲ ನೋಡ್ಬೇಕಾಗ್ತದೆ. ಇವತ್ತು ಅವನು ಕೆರೆಕಟ್ಟೆಯನ್ನ ಕಟ್ಟಿಸಿರ್ತಕ್ಕಂಥದ್ದು, ತೋಪು ಗುಂಡಾರಗಳನ್ನ ಮಾಡಿರ್ತಕ್ಕಂಥದ್ದು, ದೇವಸ್ಥಾನಗಳನ್ನ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ಗ್ರಾಮಾಂತರ ಪ್ರದೇಶದಲ್ಲಿ ಬೇಕಾಗಿರ್ತಕ್ಕಂಥದ್ದೇ ಆಗಿರ್ತಕ್ಕಂಥ ಕೆಲ ಕಾರ್ಯವನ್ನ ನಮ್ಮ ಸಿದ್ದರಾಮಣ್ಣವ್ರು ಮಾಡಿರ್ತಕ್ಕಂಥದ್ದು. ಅದನ್ನ ಇವತ್ತು ಇತ್ತೀಚಿನ ರೀತಿಯಲ್ಲಿ ನಾವೆಲ್ಲರೂ ಮಾಡ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಕ್ಷೇತ್ರದ ಹಿರಿಯರು ಸಹ ಆ ಮಾರ್ಗವನ್ನೇ ಅನಿಸ್ಕೊಂಡು ಬಂದಿದ್ದಾರೆ. ಸಿದ್ದರಾಮೇಶ್ವರ ಏನು ಕೆರೆಕಟ್ಟೆಯನ್ನು ಕಟ್ಟಿದ್ರು, ದೇವಸ್ಥಾನವನ್ನು ಕಟ್ಟಿಸಿದ್ರು, ಜನೋಪಕಾರವನ್ನು ಮಾಡಿದ್ರು, ಆ ಕಾರ್ಯವನ್ನು ಕ್ಷೇತ್ರವು ಸಹ ಸಾರ್ವಧಾರವಾಗಿ ಮಾಡ್ಕೊಂಡು ಬಂದಿದ್ರು. ಅಂತ ಒಂದು ಕಾಯಕ ಪುರುಷ ಸಿದ್ದರಾಮಣ್ಣವರ ಚರಿತ್ರೆ ಕಾಯಕಯೋಗಿ, ಕರ್ಮಯೋಗಿ, ಶ್ರಮಯೋಗಿ, ಅವನ ಒಂದು ವಿಚಾರವನ್ನು ನಾವು ಮಾಡಿದ್ರೆ ಬಹಳಷ್ಟು ಅಗಾಧವಾಗಿ ನಾವು ತಿಳ್ಕೋಬೇಕಾಗ್ತದೆ. ಅಂತ ಒಂದು ಮಾನ್ ಶರಣನ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ಬೇಕು. ನಮಗಾದ್ರೂ ಬಹಳ ಬೇಸರ. ಯಾಕೆಂತಂದ್ರೆ ಸಾರ್ವಜನಿಕವಾಗಿ ಇನ್ನೂ ಬಹಳ ಜನ ನೋಡ್ತಕ್ಕಂಥದ್ದು ಆಗ್ಬೇಕು. ಯಾವುದೋ ನಾಟಕ, ಯಾವುದೋ ಸಿನಿಮಾ ಅಂತಕ್ಕಂಥದ್ದು ಆಗ್ಬಾರ್ದು. ಇವತ್ತಿನ ದಿವಸ ನಮ್ಮಲ್ಲಿ ಇರ್ತಕ್ಕಂಥದ್ದು ವೈಜ್ಞಾನಿಕ ಯುಗ ಆದ್ರೂ ಸಹ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಜೀವನವನ್ನು ಮಾಡತಕ್ಕಂಥದ್ದು ಬಹಳ ದುರಷ್ಟಕರ ಆಗಿದೆ. ಅಂತಹ ಸನ್ನಿವೇಶದಲ್ಲಿ ಇಂತಹ ಮಹಾತ್ಮನ ಕಥೆಗಳನ್ನ ನಾವು ತಿಳಿದು ಅವನು ಎಷ್ಟು ಕಷ್ಟಬಿಟ್ಟು ಇದು ಮಾಡಿದ, ಚರಣಯೋಗಿ ಆದ, ಶ್ರಮಯೋಗಿ ಆದ, ಅವನ ಎಲ್ಲಾ ವಿಚಾರಧಾರೆಗಳನ್ನ ನಾವು ಈ ನಾಟಕದ ಮುಖಾಂತರ ತಿಳ್ಕೊಂಡು ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಇದನ್ನ ನಾವು ನಡೆಸ್ಕೋಬೇಕು ಅಂತ ಅವಕಾಶವನ್ನ ಇವತ್ತು ನಾವು ಶಂಕರೇಶ್ವರ ಸ್ವಾಮಿಯವರ ಜಾತ್ರೆಯ ಅಂಗವಾಗಿ ನಡೀತಕ್ಕಂಥ ಈ ಪ್ರದರ್ಶನ ಯಶಸ್ವಿ ಆಗಲಿ, ಕಲಾವಿದರೆಲ್ಲರಿಗೂ ಒಳ್ಳೆಯದಾಗಲಿ, ಕಲಾಭಿಮಾನಿಗಳು ಜಾಸ್ತಿ ಬಂದು ಇದನ್ನು ನೋಡಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ
ಈ ನಾಟಕ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ.
ಜುಣ್ಣು ತಗತಿ ಮಿತಗ ಜಣ ತಾಮ್ 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 ತಗತಿ ಮಿತಕ ಜುಣ್ಣು ತಗತಿ ಮಿತಕ ಜುಣ್ಣು ತಗತಿ ಮಿತಕ ಜಣ ತಾಮ್ 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 ತಗತಿ ಮಿತಕ ಜಣ ತರಗಡ ತರಗಡ ತಾಮ್ ತರಗಡ 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 ತಾಮ್ ತಾಮ್ ತರಗಡ ತಾಮ್ ತಾಂಗ ತರಗಡ ತಾಮ್ ತಗತಿ ಮಿತಕ ಜಣ ತಗತಿ ಮಿತಕ ಜಣ ತಗತಿ ಮಿತಕ ಜಣ ತಗತಿ ಮಿತಕ ತತಿ ತಗರದಿ ನತಿ ತಗರದಿ ನತಿ ತಗರದಿ ನತಿ ದಿ ನತಿ ದಿ ಗಿ ನಾದ ತತಿ ಗಿ ನಾತ ತತಿ ಗಿ ನತ ತತಿ ಗಿ ನತ ತತಿ ಗಿ ನತ ತತಿ ತಗರದಿ ನತಿ ದಿ ತಗರದಿ ನತಿ ತಗರದಿ ನತಿ ದಿ ನತಿ ತ ದಿ ಗಿ ನಾದ ತತಿ ಗಿ ನಾತ ತತಿ ಗಿ ನತ ತತಿ ಗಿ ನತ ತತಿ ಗಿ ನತ ತತಿ ತಗರದಿ ನತಿ ದಿ ತಗರದಿ ನತಿ ತಗರದಿ ನತಿ ತ ದಿ ಗಿ ನಾದ ತತಿ ಗಿ ನಾತ ತತಿ ಗಿ ನತ 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 ತತಿ ತರಿಗಿಡದು ತತಿ ತರಿಗಿಡದು ತತಿ ತರಿಗಿಡದು ತ ಶರಣಾಗತ ವತ್ಸಲ ಕನಿಕರದಿಂದ ಕಾಪಾಡು ಕಾಪಾಡು ದೇವ, ನಮ್ಮನ್ನು ಉದ್ಧರಿಸು ತಂದೆ, ನಮ್ಮನ್ನು ಉದ್ಧರಿಸು. ಭಯಪಡದಿರಿ ದಂಪತಿಗಳೇ, ಸಮಾಧಾನವಾಗಿ. ಏನಾಯಿತು? ಹೀಗೆ ಭೀತಿಯಿಂದ ಓಡಿ ಬರುವ ಕಾರಣವೇನು? ನೀವು ಧೈರ್ಯವಾಗಿ ಹೇಳಿ. ದೇವ, ನಾನೇನೆಂದು ಹೇಳಲಿ? ನಿರ್ಭಯದಿಂದ ಸತ್ಯವನ್ನ ಪ್ರಕಟಿಸಿದ್ದಕ್ಕಾಗಿ ಭೃಂಗೀಶರು ನಮ್ಮನ್ನು ಶಪಿಸಿಬಿಟ್ಟರು ಪ್ರಭು, ಶಪಿಸಿಬಿಟ್ಟರು. ಏನು? ಸತ್ಯ ಹೇಳಿದ್ದಕ್ಕಾಗಿ ಶಾಪವೇ? ಹೌದು ಪ್ರಭು. ಪರಮಾತ್ಮ, ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಿ ನೀವೇ ಉದ್ಧರಿಸಬೇಕು ತಂದೆ, ನೀವೇ ಉದ್ಧರಿಸಬೇಕು. ಅದ್ರಿಸಿರೆ ನಿಮಗೆ ಬಂದಿರುವ ಕಷ್ಟವೇನೆಂಬುದನ್ನು ತಿಳಿಸಿದರೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು ಅಲ್ಲವೇ ಪರಮಾತ್ಮ? ಏನು? ನಿತ್ಯ ಶಿವೋಪಸಾಕರಾದ ನಿಮಗೆ ಮುನಿಶಾಪವೇ? ನಿಮ್ಮ ಮಾತಿನ ರಹಸ್ಯವೇ ತಿಳಿಯುತ್ತಿಲ್ಲವಲ್ಲ? ದೇವ, ನಿರ್ಭಯದಲ್ಲಿ ಸಮಾಧಾನವೆಲ್ಲಿದು ದೇವ. ನಿಮ್ಮ ಚರಣ ಸೇವಕರಿಗೆ ಮುನಿವರಿಯರ ಶಾಪ, ಅದು ಕೈಲಾಸದಿಂದ ನಿರ್ಗಮನದ ಶಿಕ್ಷೆ. ಅಂದ ಮೇಲೆ ಸಾಮಾನ್ಯರ ಪಾಡೇನು ದೇವ, ಸಾಮಾನ್ಯರ ಪಾಡೇನು? ಏನು? ಸತ್ಯ ಹೇಳಿದ್ದಕ್ಕಾಗಿ ಶಾಪವೇ? ಹೌದು ಪ್ರಭು. ಅದಕ್ಕಾಗಿ ಭೀತಿಯಿಂದ ಆರ್ತರಾಗಿ ಅಭಯಂಕರರಾದ ತಮ್ಮಲ್ಲಿ ವಿಮೋಚನೆ ಕೋರಿ ಓಡೋಡಿ ಬಂದಿದ್ದೇನೆ ಪ್ರಭು, ಓಡೋಡಿ ಬಂದಿದ್ದೇನೆ. ಮೊದಲು ನಡೆದದ್ದೇನು ವಿವರವಾಗಿ ತಿಳಿಸಿ. ಕ್ಷಮ ಯೋಗ್ಯವಾಗಿದ್ದರೆ ನಿಮಗೆ ನನ್ನ ಅಭಯವಿದೆ. ತ್ರೈಲೋಕ್ಯ ಮಾತಾ
ಪರಮಾತ್ಮ, ನಿಮಗೆ ಶಾಪವಿತ್ತ ಭೃಂಗೀಶನು ತ್ರಿಕಾಲ ಜ್ಞಾನಿ, ನಮ್ಮ ಪರಮ ಭಕ್ತರಲ್ಲಿ ನಮಗೆ ಅತ್ಯಂತ ಪ್ರೀತಿಪಾತ್ರ. ಕಾರ್ಯ ಕಾರಣವಿಲ್ಲದೆ ಭೃಂಗಿಯು ಶಪಿಸಲಾರ. ಶಾಪದ ಫಲ ನಿಮಗೆ ಶಿಕ್ಷೆ ಆಗಿರಬಹುದು, ಇಲ್ಲವೇ ಲೋಕೋಪಕಾರವಾದ ವಿಷಯ ಅದರಲ್ಲಡಗಿರಬಹುದು. ಭೃಂಗೀಶ ಮಹಾದೇವ, ಈ ದಂಪತಿಗಳಿಗೆ ಶಾಪವಿತ್ತ ಕಾರಣವನ್ನು ನಾವು ತಿಳಿಯಬಹುದೇ? ಮಹಾದೇವ, ಅನುಗ್ರಹವನ್ನು ಆಗ್ರಹ ಎಂದು ಭಾವಿಸಿರುವ ಈ ಗಂಧರ್ವ ದಂಪತಿಗಳ ಜ್ಞಾನಕ್ಕೆ ನಾನೇನು ಹೇಳಲಿ ಮಹಾದೇವ? ಪಾರ್ವತಿ, ನಾವು ಮೊದಲೇ ಹೇಳಲಿಲ್ಲವೇ ಈ ಭೃಂಗಿಯ ಶಾಪದ ಹಿಂದೆ ಗಣತರವಾದ ವಿಷಯವು ಅಡಗಿರಬಹುದು ಎಂದು? ಹೌದು ಪರಮಾತ್ಮ. ಮಹಾದೇವ, ಭೂಲೋಕದಲ್ಲಿ ನಾಸ್ತಿಕತೆ ಹೆಚ್ಚಾಗಿ ಶಿಷ್ಟರಿಗೆ ರಕ್ಷಣೆ ಇಲ್ಲದೆ ಪರಿತಪಿಸುವಂತಾಗಿದೆ. ಧರ್ಮ ಕ್ಷಯಿಸುತ್ತಿದೆ, ಅಧರ್ಮ ತಾಂಡವವಾಡುತ್ತಿದೆ. ಸತ್ಯತತ್ವವನ್ನರಿಯಲಾರದೆ ಮೋಕ್ಷ ಮಾರ್ಗವನ್ನು ಮುಚ್ಚಿ ಹಾಕಲು ಯತ್ನಿಸುತ್ತಿರುವುದು ನಮಗೆ ತಿಳಿದೇ ಮಹಾದೇವ. ಈ ಭೂಲೋಕದ ಅವಘಡಕ್ಕೂ ಗಂಧರ್ವ ದಂಪತಿಗಳ ಶಾಪಪಾಶಕ್ಕೂ ಕಾರಣವೇನು ಭೃಂಗೀಶ? ಸ್ವಾಮಿ ತ್ರೈರಾಖ್ಯಮೂರ್ತಿಯೇ, ನಿಮ್ಮಿಂದ ಲೋಕೋದ್ಧಾರವಾಗಬೇಕು. ಆಸ್ತಿಕ ರಕ್ಷಣೆಯಾಗಲು ನೀವು ಅಥವಾ ನಿಮ್ಮ ಅಂಶದಲ್ಲಿ ಯಾರಾದರೂ ಭೂಲೋಕದಲ್ಲಿ ಅವತರಿಸಲೇಬೇಕಲ್ಲವೇ ಪರಮಾತ್ಮ? ಪರಮಾತ್ಮ, ಭೃಂಗೀಶರ ಮನೋಭಾವ ವೇದ್ಯವಾಯಿತೇ ಸ್ವಾಮಿ? ವೇದ್ಯವಾಯಿತು ತಾಯಿ. ಮಹಾದೇವ, ತಾವು ಭೂಲೋಕದಲ್ಲಿ ಅವತರಿಸಲು ತಮಗೆ ಮಾತಾ ಪಿತೃಗಳಾಗುವ ಭಾಗ್ಯ ಈ ಪುಣ್ಯ ದಂಪತಿಗಳಿಗೆ. ಅದಕ್ಕಾಗಿ ಶಾಪದ ಮಾರ್ಗವನ್ನು ಅನುಸರಿಸಬೇಕಾಯಿತೆ ಭೃಂಗೀಶ. ಮಹಾದೇವ, ತಮಗೆ ತಂದೆ ತಾಯಿಗಳಾಗಲು ಪೂರ್ವಾರ್ಜಿತ ಕರ್ಮವಿಲ್ಲದ ಇಬ್ಬರು ಪುಣ್ಯ ದಂಪತಿಗಳು ಬೇಕಿರಲಿಲ್ಲವೇ ಶಂಕರ? ಆದ್ದರಿಂದ ಇವರನ್ನು ಆರಿಸಿಕೊಂಡು ಶಪಿಸಿದೆ. ಭೃಂಗೀಶ, ನಿನ್ನ ಶಾಪ ಜಗತ್ತಿಗೆ ವರವಾಗುವಂತೆ ಕಾಣುತ್ತಿದೆ. ಉದ್ದೇಶ ಸರಿಯಾಗಿಯೇ ಇದೆ. ಆದರೆ ಪರಮಾತ್ಮನಿಗೆ ಪ್ರಾಣರು ಸಚ್ಚಾರಿತ್ಯ ಶಿರೋಮಣಿಗಳಾದ ಈ ಗಂಧರ್ವರೇ ಆಗಬೇಕಾಯಿತೆ. ಜಗನ್ಮಾತೆ, ಅದಕ್ಕೂ ಕಾರಣ ಇದೆ ತಾಯಿ. ನಾನು ನಾಟ್ಯದಲ್ಲಿ ತಲ್ಲಿಯೇನಾಗಿ ನಟಿಸುತ್ತಿದ್ದಾಗ ತಾಳ ತಪ್ಪಿ ಲಯ ಕೆಟ್ಟಿದ್ದು ನಿಜ. ಅದನ್ನು ನೋಡಿ ನಿರ್ಭಯದಿಂದ ನಕ್ಕು ಸೋಗಿಲ್ಲದ ಸತ್ಯವನ್ನು ಪ್ರಕಟಿಸಿದ ಇವರ ಧೈರ್ಯ ನನಗೆ ಮೆಚ್ಚುಗೆಯಾಯಿತು. ಇಂತಹ ಗಂಧರ್ವ ದಂಪತಿಗಳೇ ತಮಗೆ ಸತ್ಯದೂತರಾಗಲು ಹಾಗೂ ತಮಗೆ ಮಾತಾಪಿತೃಗಳಾಗಲು ಹೊರಟೆಂದು ಭಾವಿಸಿ ಭೂಲೋಕದಲ್ಲಿ ಜನ್ಮವೆತ್ತೆಂದು ತಿಳಿಸಿ ಅಪರಾಧವಾಗಿದ್ದರೆ ಭೃಂಗೀಶ, ಕ್ಷಮಾಯಾಚನೆಯ ಅಗತ್ಯವಿಲ್ಲ. ನಿನ್ನ ಶಾಪದ ಹಿಂದೆ ಗಣತರವಾದ ವಿಷಯ ಅಡಗಿರುವುದು. ಗಂಧರ್ವ ದಂಪತಿಗಳೇ, ಪರಮಾತ್ಮ, ಈಗ ಅರ್ಥವಾಯಿತೇ ಭೃಂಗಿಯ ಶಾಪದ ರಹಸ್ಯ? ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಏ ಹೃದಯ, ಅಜ್ಞಾನ ಕವಿದು ಲಯ ತಪ್ಪಿನ ಮುಕ್ತ ಕಂಡು ಅಪಹಾಸ್ಯ ಮಾಡಿದ್ದು ನಿಜ. ಆದರೆ ಭೂಲೋಕದಲ್ಲಿ ನರಜನ್ಮವೆತ್ತಿ ಸತಿಪತಿಗಳಾಗಿ ಎಂದು ಶಪಿಸಿದರಲ್ಲ ದೇವ. ನಿಮ್ಮ ಸಾನ್ನಿಧ್ಯವನ್ನ ಬಿಟ್ಟೊಂದರಗಳಿಗೆಯೂ ನಾವಿರಲಾರೆವು ಪ್ರಭು, ಇರಲಾರೆವು. ಶಿವ ಸಾನ್ನಿಧ್ಯ ಸೇವಾ ಭಾಗ್ಯದಿಂದ ಈ ದಂಪತಿಗಳನ್ನು ವಂಚಿಸಿ ಜನರ ಮರಣಗಳೆಂಬ ಸಂಕೋಲೆಯಿಂದ ಬಂಧಿಸಿ ನಮ್ಮನ್ನು ಭೂಲೋಕಕ್ಕೆ ಕಳಿಸದಿರು ತಂದೆ, ಕಳಿಸದಿರು. ಮಹಾದೇವ, ಹುಟ್ಟು ಸಾವುಗಳ ಸಂಕೋಲನೆಯನ್ನು ಅರಿಯದ ನಾವು ಅಧರ್ಮ ಅಜ್ಞಾನದಿಂದ ಕೂಡಿ ಬಾಳುವುದು ಹೇಗೆ ತಂದೆ, ಹೇಗೆ? ಊರ್ಧ್ವಶಿರ, ಪರಮಾತ್ಮ, ಅದೃಶರೇ, ಸತ್ಯ, ಸಮತೆ, ದಯೆ, ಭಕ್ತಿ, ಜ್ಞಾನ, ವೈರಾಗ್ಯಾದಿಗಳಿಂದ ಕೂಡಿದ ನೀವು ಈ ಭೂಲೋಕದಲ್ಲಿ ಅವತರಿಸಲು ಅಂಜುವುದು ಉಚಿತವಲ್ಲ. ಶಿಷ್ಟ ರಕ್ಷೆ, ದುಷ್ಟ ಶಿಕ್ಷೆಗೆ ಆ ಮಹಾವಿಷ್ಣುವು ದಶಾವತಾರಿಯಾಗಲಿಲ್ಲವೇ? ನನ್ನಿಂದ ಪಂಚವಿಂಶತಿ ಲೀಲೆಗಳು ತೋರಲ್ಪಡಲಿಲ್ಲವೇ? ಜಗನ್ಮಾತೆಯಾದ ಪಾರ್ವತಿಯು ಅವತರಣಿಯಾಗಿ ಅವತರಿಸಲಿಲ್ಲವೇ? ಈ ಎಲ್ಲವನ್ನು ಅರಿತ ನೀವು ನಿಮ್ಮ ಅವತಾರ ಈಗ ಈ ಭೂಲೋಕದಲ್ಲಿ ಕೊನೆಯಲ್ಲಿ ನಮ್ಮಲ್ಲೇ ಲೀನರಾಗುವಿರಿ. ಅದಕ್ಕೆ ಸಮ್ಮತಿಸಲೇಬೇಕು. ಕೃತಾರ್ಥರಾದೆವು ಪರಮಾತ್ಮ. ನಿಮ್ಮ ಈ ಉಪದೇಶ ನಮ್ಮನ್ನು ಅಜ್ಞಾನ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯಿತು. ನಮಗೆ ಜ್ಞಾನೋದಯವಾಯಿತು. ಭೃಂಗೀಶರಿಗೆ ನಾವೆಂದೂ ಕೃತಜ್ಞರು. ಪರಮಾತ್ಮ, ಅಪ್ಪಣೆಯಾದರೆ ನಾವು ಈಗಲೇ ಭೂಲೋಕಕ್ಕೆ ಹೊರಡಲು ಸಿದ್ಧ. ಶುಭವಸ್ತು, ನೀವಿಂದು ಹೊರಡಿರಿ. ನಿಮ್ಮಿಂದ ಲೋಕ ಕಲ್ಯಾಣವಾಗಲಿ. ದೇವಿ, ಈಗ ಸಮಾಧಾನವಾಯಿತೆ? ಎಲ್ಲವೂ ಶ್ರೇಷ್ಠಲ್ಲವೇ ಸ್ವಾಮಿ?
ಏಕೆ ಇಷ್ಟು ವೇಗವಾಗಿ ಧಾವಿಸುತ್ತಿದ್ದೀರಿ? ಕುಂಭದ್ರೋಣ ಮಳೆ ಬರ್ತಿದೆಯೇ ಅಥವಾ ಹುಲಿಯು ಬೆನ್ನೆತ್ತಿ ಓಡಿ ಬರ್ತಿದೆಯೇ? ಏಕೆ ಇಷ್ಟು ವೇಗ? ಏಕೆ ಇಷ್ಟು ಅವಸರ? ಬಂಧಿಸಬೇಕು ಗುರುಗಳೇ. ಬಿಸಿಲಿನ ಬೇಗೆಯನ್ನು ತಾಳಲಾರೆವು. ನೆಲ ಕೆಂಡದಂತೆ ಸುಡುತ್ತಿದೆ. ಎತ್ತ ನೋಡಿದರೂ ನೀರು ನೇರಿನ ಸೂಚನೆ ಇಲ್ಲವಲ್ಲ ಗುರುಗಳೇ. ಗುರುಗಳೇ, ಇಂತಹ ಒಣ ಪ್ರದೇಶದಲ್ಲಿ ತಮ್ಮುವುದೇ ರಣ ಬಿಸಿಲು, ಜಲಶ್ಯಾಮ, ಎಲ್ಲಿ ನದಿಯೂ ಇಲ್ಲ, ಒಂದು ಹೊಳೆ ಇಲ್ಲ, ಒಂದು ಕೆರೆ ಇಲ್ಲ. ಕುಳಿತು ಸುಧಾರಿಸಿಕೊಳ್ಳೋಣವೆಂದರೆ ಒಂದು ಮರವೂ ಕಾಣುತ್ತಿಲ್ಲ. ಇಂಥ ಕುಗ್ರಾಮದಲ್ಲಿ ತಂಗುವುದೇ ಗುರುಗಳೇ, ಎತ್ತ ನೋಡಿದರೂ ರಣ ಬಿಸಿಲು, ಎಲ್ಲಿಯೂ ಹಸಿರಿಲ್ಲ, ಶುದ್ಧ ಬೆಂಗಾಳು. ಇಂತಹ ವನ ಪ್ರದೇಶವನ್ನ ನಾವು ಎಲ್ಲಿಯೂ ಕಾಣಲಿಲ್ಲ. ವೇಗವಾಗಿ ಹೊರಟು ಗುರುಗಳೇ. ಯಾವುದು? ಅಲ್ಲಿ ಕಾಣುವುದು ಸೊನ್ನಲಿಗೆ ಎಂಬ ಗ್ರಾಮ ಗುರುಗಳೇ. ಹೌದು ಗುರುಗಳೇ. ಗುರುಗಳೇ, ಇನ್ನು ಈ ಗ್ರಾಮದಲ್ಲಿ ಗುರುಗಳೇ, ಇಂತಹ ಕುಗ್ರಾಮದಲ್ಲಿ ತಂಗುವುದೇ ಗುರುಗಳೇ? ಬೆಂಕಿಯ ಹೊಂಡದಂತಿರುವ ಇಂತಹ ಕುಗ್ರಾಮದಲ್ಲಿ ತಂಗಿದರೆ ಸ್ನಾನ ರಣ ಬಿಸಿಲು, ಜಲಕ್ಷಾಮ, ಕುಡಿಯಲು ನೀರಿಲ್ಲ, ನಿಲ್ಲಲು ನೆರಳಿಲ್ಲ. ಕುಳಿತು ಸುಧಾರಿಸಿಕೊಳ್ಳೋಣವೆಂದರೆ ಒಂದು ಮರವೂ ಕಾಣುತ್ತಿಲ್ಲ. ಇನ್ನು ಸ್ನಾನ ಪೂಜಾದಿಗಳ ಗತಿಯೇ ಏನು ಗುರುಗಳೇ? ಗುರುಗಳೇ, ನೀರಿಲ್ಲದೆ ಸ್ನಾನ ಮಾಡಕ್ಕಾಗ್ತದೆ ಅಥವಾ ಗಾಡಿಯಲ್ಲಿ ಸ್ನಾನ ಮಾಡಕ್ಕಾಗ್ತದೆ? ಸ್ವಲ್ಪ ಯೋಚಿಸಿ ಗುರುಗಳೇ. ಸುಗ್ರಾಮ ಅಂತ ಒಂದು ಗ್ರಾಮ ತಾನೇ. ಹೌದು ಗುರುಗಳೇ. ನೂರಾರು ವಾಸವಾಗಿದ್ದಾರೆ ತಾನೇ. ಹೌದು ಗುರುಗಳೇ. ಇದ್ದಾರೆ ಅಲ್ಲವೇ? ಹೌದು ಗುರುಗಳೇ. 100 ಜನ ದಿನ ಊಟ ಮಾಡಿಕೊಂಡು ಬರ್ತಿದ್ದಾರೆ. ನಾವು 8 ಜನ ಒಂದು ರಾತ್ರಿ ತಿಂಗಳು ಹೆದರಿದರೆ ಹೇಗೆ? ಗುರುಗಳೇ, ಒಂದು ನಾವು ಯಾವ ಸರ್ವೇಶ್ವರನ ನಂಬಿದ ಭಕ್ತರು ಯಾವ ಸ್ಥಳದಲ್ಲಿ ಆಗಲಿ ಯಾವ ಕಾರಣ ಹೆದರಬಾರದು, ಬೇಸರ ಪಟ್ಟುಕೊಳ್ಳಬಾರದು. ಎಲ್ಲೆಲ್ಲೂ ಶಿವನಿರುವಾಗ ಅವನನ್ನೇ ದೃಢವಾಗಿ ಮುಂದೆ ಸಂತರಿಸಿರುವಾಗ ನಾವು ಅವನ ಭಕ್ತರಾದ ನಮಗೇಕೆ ಈ ಭಯ? ಅಲ್ಲಿರುವ ಶಂಕರನಿಗೆ ಆಯೋಜಿತವಾಗಿ ನಮ್ಮ ಸೊನ್ನಲಿಗೆ ಸೇವೆ ಮಾಡಿದರು. ನಮ್ಮ ಬಾಲ ಧೂಳಿನಿಂದ ನಮ್ಮ ಮುಂದೆ ಪಯಣಿಸಬೇಕೆಂದು ತಮ್ಮಲ್ಲಿ ತಿಳಿಸಿಕೊಳ್ಳುತ್ತೇವೆ. ಏನಿದೆ ಈ ಶಿವನು? ನಾವು ಈ ಗ್ರಾಮದ ಎಲ್ಲೆಯೊಳಗೆ ಪ್ರವೇಶಿಸಿ ಒಂದೆರಡು ನಾವು ಇಲ್ಲಿಗೆ ಬಂದ ಸುದ್ದಿಯನ್ನು ನಮಗೆ ನೀಡಿದವರು ಯಾರು? ನೀವು ನಮಗೆ ಅಗತ್ಯವಾದ ನೀರು ಊಟ ಸಾಮಗ್ರಿಗಳೆಲ್ಲವನ್ನು ಇಂದು ಬೆಳಗಿನ ಜಾವ ಒಂದು ವಿಚಿತ್ರವಾದ ಕನಸನ್ನು ಆ ಕನಸಿನಲ್ಲಿ ತಾವು ಆಗಮಿಸುವುದನ್ನು, ತಮ್ಮನ್ನು ಸ್ವಾಗತಿಸುವ ರೀತಿಯನ್ನು ನಮಗೆ ತಿಳಿಸಿದರು. ಹಾಗಾಗಿ ನಾವು ಸಕಾಲದಲ್ಲಿ ತಮ್ಮನ್ನು ಸತ್ಕರಿಸಲು ಅನುವಾದಿಸಿತು ಗುರುದೇವ. ಹೇಳಿದೆವು ಗುರುಗಳೇ. ಶಂಕರನ ಲೀಲೆಯನ್ನ ಮುತ್ತನ ಗೌಡರ ಕನಸಿನಲ್ಲಿ ನಮ್ಮ ಬರುವನ್ನ ಸೂಚಿಸಿ ನಮಗಾವ ತೊಂದರೆಯೂ ಆಗದಂತೆ ಹೇಗೆ ಬರು ಮಾಡಿಕೊಳ್ಳುತ್ತಿದ್ದಾರೆ. ದೃಢವಾಗಿ ನಂಬಿದ ಭಕ್ತರನ್ನು ಆ ದಯಾಮಯನಾದ ಶಂಕರನು ಎಂದಿಗೂ ಕೈಗೊಳ್ಳುವುದು. ಈಗ ಅದು ಅರ್ಥವಾಯಿತು. ಅರ್ಥವಾಯಿತು ಗುರುಗಳೇ. ತಾಯಿ ಸುಗ್ಗಲಾಂಬಿ, ಬೇಡ ಈಗ ನಮಸ್ಕರಿಸಬೇಡ. ಯಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ
ನಾನೇ ಬಹುರೂಪಿಯಾದ ಶಿಶುವಿಗೆ ನಾನೇನು ಎಂತಹ ಪುಣ್ಯಾತ್ಮಳಮ್ಮ ನೀನು. ನಿನ್ನೋರದಲ್ಲಿ ಜನಿಸುವ ಮಗು ಶಿವರೂಪಿಯಾಗಿ ಸ್ವರೂಪಿ. ಈ ಸೊನ್ನಲಿಗೆ ಶ್ರೀಶೈಲ ಕ್ಷೇತ್ರದ ಸಮನಾದ ಜನರಲ್ಲಿ ಶಿವಮಾರ್ಗ ಗಾಮಿಗಳಾಗುವಂತೆ ಮಾಡಿ ಸೊನ್ನಲಿಗೆಯನ್ನೇ ಬೆಳಗಿ ದಿವ್ಯ ಕ್ಷೇತ್ರವನ್ನಾಗಿಸಿ ತಾಯಿ ಹುಟ್ಟಿದ ಮಗುವಿಗೆ ಸಿದ್ದರಾಮ ನಾಮಕರಣ ಧನ್ಯ ದಂಪತಿಗಳಮ್ಮ. ನಮಗಾಗಿ ಕುಂದರು ಸಿದ್ಧಪಡಿಸುವ ಸ್ಥಳವನ್ನು ಬನ್ನಿ. ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ